ನಮಸ್ಕಾರ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟೆ. ಇಂದಿನ ವಿಶೇಷ ವರದಿ, ಲಂಡನ್ನಲ್ಲಿ ಭಾರತೀಯರಿಂದ ನಡೆಯುತ್ತಿರುವ ಪಾನ್ ಮಸಾಲ ಉಗುಳುವಿಕೆ ಈಗ ಅಲ್ಲಿ ಸಾರ್ವಜನಿಕ ನೈರ್ಮಲ್ಯಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಲಂಡನ್ನ ಬೀದಿಗಳು, ಪಾದಚಾರಿ ಮಾರ್ಗಗಳು, ಗೋಡೆಗಳು, ಡಸ್ಟ್ಬಿನ್ಗಳ ಪಕ್ಕದಲ್ಲಿ ಎಲ್ಲೆಡೆ ಕೆಂಪು ಗಲೆಗಳು ಕಂಡು ಬರುತ್ತಿದೆ. ಪಾನ್ ಮಸಾಲ ಉಗುಳುವಿಕೆಯ ಪರಿಣಾಮವಾಗಿ ಸಾರ್ವಜನಿಕ ಸ್ಥಳಗಳು ಅಸಹ್ಯಕರವಾಗಿ ಮಾರ್ಪಟ್ಟಿದ್ದು, ಸ್ವಚ್ಛತೆಗೆ ಸಾವಿರಾರು ಪೌಂಡ್ಗಳನ್ನ ತೆರಿಗೆದಾರರು ಪಾವತಿಸುತ್ತಿದ್ದಾರೆ. ಹ್ಯಾರೋ ಮತ್ತು ವೆಂಬ್ಲಿ ಪ್ರದೇಶಗಳಲ್ಲಿ ಈ ಸಮಸ್ಯೆ ಹೆಚ್ಚು ಕಂಡು ಬರುತ್ತಿದ್ದು, ಜನರು ರಸ್ತೆಗಳು ಕೆಂಪು ಬಣ್ಣಕ್ಕೆ ತಿರುಗಿವೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಪಾನ್ ಅಂಗಡಿ ಮಾಲೀಕರು ಕೂಡ ಕಳವಳಗೊಂಡಿದ್ದು, ಗ್ರಾಹಕರ ಅಜಾಗರೂಕತೆಯಿಂದ ತಮ್ಮ ವ್ಯವಹಾರಕ್ಕೂ ಹಾನಿಯಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಸ್ಥಳೀಯರು ಈ ಅಶಿಸ್ತಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊದಲ ಅಪರಾಧಕ್ಕೆ 1,000 ಪೌಂಡ್, ಎರಡನೇ ಅಪರಾಧಕ್ಕೆ 5,000 ಪೌಂಡ್, ಮೂರನೇ ಅಪರಾಧಕ್ಕೆ ತಲಾ 10,000 ಪೌಂಡ್ ಜೊತೆಗೆ 1 ವಾರ ಜೈಲು ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಬ್ರೆಂಟ್ ಕೌನ್ಸಿಲ್ ಈಗಾಗಲೇ 100 ಪೌಂಡ್ಗಳ ದಂಡವನ್ನ ಜಾರಿಗೆ ತಂದಿದ್ದು, ಇದು ಭಾರತೀಯ ರೂಪಾಯಿಯಲ್ಲಿ ನೋಡೋದಾದ್ರೆ ಸುಮಾರು 12,000 ರೂಪಾಯಿಗಳಿಗೆ ಸಮನಾಗಿದೆ. ತೆರಿಗೆದಾರರು ತಮ್ಮ ಹಣವನ್ನ ಈ ಕಲೆಗಳನ್ನ ತೆಗೆದುಹಾಕಲು ಖರ್ಚು ಮಾಡಬೇಕಾಗಿರುವುದರಿಂದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಇದನ್ನ ಸಾಂಕ್ರಾಮಿಕ ರೋಗಕ್ಕೆ ಹೋಲಿಸಿದ್ದಾರೆ. ಬಾಲಿವುಡ್ ನಟರು ಇಂತಹ ಉತ್ಪನ್ನಗಳಿಗೆ ಜಾಹೀರಾತು ನೀಡುವುದನ್ನ ನಾಚಿಕೆ ಪಡಬೇಕು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. ಇನ್ನು ಉಗುಳುವುದು ಸಾಮಾನ್ಯವಾಗಿ ಕಂಡುಬರುವ 3 ಪ್ರದೇಶಗಳಲ್ಲಿ ಅಧಿಕಾರಿಗಳು ಈಗ ಬ್ಯಾನರ್ಗಳನ್ನ ಕೂಡ ಅಳವಡಿಸಿದ್ದಾರೆ. ಪಾನ್ ಮಸಾಲ ಉಗುಳುವಿಕೆ ಕಂಡು ಬಂದರೆ ತಕ್ಷಣವೇ 100 ಪೌಂಡ್ಗಳನ್ನ ದಂಡ ವಿಧಿಸಬೇಕು. ಒಟ್ಟಾರೆ ಲಂಡನ್ನಲ್ಲಿ ಸಾರ್ವಜನಿಕ ನೈರ್ಮಲ್ಯವನ್ನ ಕಾಪಾಡುವುದು ಎಲ್ಲರ ಜವಾಬ್ದಾರಿಯಾಗಿದ್ದು, ಇಂತಹ ಅಶಿಸ್ತನ್ನ ತಡೆಯಲು ಕಠಿಣ ಕ್ರಮಗಳು ಅನಿವಾರ್ಯವಾಗುತ್ತವೆ. ಮುಂದೊಂದು ದಿನ ಭಾರತದಲ್ಲೂ ಇಂಥ ನಿಯಮಗಳು ಜಾರಿಯಾಗಬಹುದು ಎಂಬ ಚರ್ಚೆ ಈಗಾಗಲೇ ಆರಂಭವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.